ಮೊದಲು ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡಬೇಕು. ಆಗ ಅಂತ್ಯವು ಬರುವುದು. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಆದುದರಿಂದ ಪ್ರವಾದಿಯಾದ ದಾನಿಯೇಲನಿಗೆ ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮೊಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿಯಾಗಲಿ ಸಬ್ಬತ್ ದಿನದಲ್ಲಿಯಾಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಕ್ರಿಸ್ತಪೂರ್ವ 170ರಲ್ಲಿ ಸಿರಿಯಾ ದೇಶದ ಅರಸನಾದ ಎಪಿಫನೆಸ್ ಎನ್ನುವ 4ನೇ ಆಂಟಿಯೋಕಸ್ ಯೆರೂಸಲೇಮಿನ ಮೇಲೆ ದಾಳಿ ಮಾಡಿ ಆಕ್ರಮಿಸಿಕೊಂಡನು. ತನ್ನ ದೇವರಾದ ಜೇಯಸ್ ಮೂರ್ತಿಯನ್ನು ದೇವಾಲಯದ ಬಲಿಪೀಠದ ಮೇಲೆ ಇಟ್ಟನು. ಇದಲ್ಲದೆ ನಿಯಮಗಳನ್ನು ಮೀರಿ ಅಸಹ್ಯವಾದ ಬಲಿಗಳಿಂದ ಆಲಯದ ಬಲಿಪೀಠವು ತುಂಬುವಂತೆ ನಿಷೇಧಿಸಿದ ವಸ್ತುಗಳನ್ನು ಆಲಯದ ಒಳಗೆ ತಂದನು. ಇಸ್ರಾಯೇಲ್ ದೇಶದ ಸುತ್ತಲಿರುವ ಎಲ್ಲ ಅರಬಿಯ ದೇಶಗಳು ಒಟ್ಟುಗೂಡಿ ಇಸ್ರಾಯೇಲ್ ದೇಶದ ಮೇಲೆ ದಾಳಿ ನಡೆಸಲು ಯೋಜನೆ ಮಾಡುತ್ತಿವೆ. ಕ್ರಿಸ್ತ ವಿರೋಧಿಯ ಆಳ್ವಿಕೆಯಲ್ಲಿ 3ನೇ ದೇವಾಲಯವು ಕಟ್ಟಿ ಮುಗಿಸಿದ ನಂತರ ಕ್ರಿಸ್ತ ವಿರೋಧಿಯಿಂದ ಅಸಹ್ಯವಾದ ಕಾರ್ಯಗಳು ಮಾಡಲಾಗುವುದು. ಹೀಗೆ ಪ್ರವಾದಿ ಆದ ದಾನಿಯೇಲನಿಗೆ ಪ್ರಕಟಣೆಯಾದ ದೇವರ ಮಾತುಗಳು ಬೇಗನೆ ನೆರವೇರುವವು. ಆ ದಿವಸಗಳು ಮಹಾಸಂಕಟದ ದಿವಸಗಳಾಗಿರುವವು. ಅಂಥ ಸಂಕಟವು ದೇವರು ಮಾಡಿದ ಸೃಷ್ಟಿಯ ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಯಾಕೆಂದರೆ ಬರದಿರುವುದೆಲ್ಲ ನೆರವೇರುವುದಕ್ಕೆ ಅವು ದಂಡನೆಯ ದಿವಸಗಳಾಗಿವೆ. ಈ ಕಾಲಗಳಲ್ಲಿ ಆಕಸ್ಮಿಕವಾಗಿ ಮಹಾ ಉಪದ್ರವವು ಮಹಾ ದುಃಖವು ಉಂಟಾಗುತ್ತದೆ. ಮುಜಾಫರ್ಬಾದ್ ಮತ್ತು ಐತಿ ದ್ವೀಪದಲ್ಲಿ ಸರ್ವನಾಶ ಮಾಡುವ ಭೂಕಂಪಗಳು, ಜಪಾನಿನಲ್ಲಿ ಸುನಾಮಿ, ಅಮೆರಿಕದಲ್ಲಿ ಬಿರುಗಾಳಿ, ಉತ್ತರಾಖಂಡದಲ್ಲಿ ಪ್ರಳಯ ಮತ್ತು ನೆಲಕುಸಿತದಲ್ಲಿ ಸಾವಿರಾರು ಜನರು ನಾಶವಾದರು. ಇದಕ್ಕಿಂತ ಹೆಚ್ಚಾದ ಮಹಾ ಉಪದ್ರವವು ಮಹಾ ದುಃಖವು
ಲೋಕದಲ್ಲಿ ಅತಿ ಶೀಘ್ರದಲ್ಲೇ ಸಂಭವಿಸಲಿದೆ. ದೇವರು ತನ್ನ ನ್ಯಾಯ ತೀರ್ಪನ್ನು ನೆರವೇರಿಸುವ ನಿಮಿತ್ತವಾಗಿ ಈ ಎಲ್ಲ ಕಾರ್ಯಗಳು ನಡೆಯಲು ಬಿಟ್ಟಿದ್ದಾರೆ. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಇಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ. ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ, ಇಗೋ ಕೋಣೆಯಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೆಯೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಆ ದಿನಗಳ ಸಂಕಟವು ತೀರದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದ ಸಂಕಟವು ಉಂಟಾಗುವುದು. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. 2004 ಡಿಸೆಂಬರ್ 26ರಂದು ಆದ ಭೂಕಂಪ ಮತ್ತು ಸುನಾಮಿಯು ಸಮುದ್ರವನ್ನೇ ನಡುಗಿಸಿತು. ಇದರಿಂದಾಗಿ ಅನೇಕ ದೇಶದ ಎಲ್ಲೆಗಳು ನಾಶವಾಯಿತು. ಈ ಘಟನೆಯಿಂದ ಆದ ಪರಿಣಾಮವನ್ನು ಈಗಲೂ ಸಹ ಗಮನಿಸಬಹುದಾಗಿದೆ. 2013 ಜನವರಿ ತಿಂಗಳಿನಲ್ಲಿ ಜನರನ್ನು ವಿಸ್ಮಯಗೊಳಿಸಿದ ಸಮುದ್ರದ ನೊರೆ 10 ಅಡಿ ಎತ್ತರದಲ್ಲಿ ಆಸ್ಟ್ರೇಲಿಯಾ ರಸ್ತೆಯನ್ನು ತುಂಬಿಕೊಂಡು ಸಮುದ್ರದಿಂದ ಹಿಮದ ಹಾಗೆ ಹಾರಾಡುತ್ತಿತ್ತು. 2013 ಫೆಬ್ರವರಿ ತಿಂಗಳಿನಲ್ಲಿ ಬ್ರೆಜಿಲ್ ದೇಶದಲ್ಲಿ ಆಕಾಶದಿಂದ ಸಾವಿರಾರು ರಾಕ್ಷಸ ಜೇಡರ ಹುಳುಗಳು ಬಿದ್ದು ಜನರನ್ನು ದಿಗ್ಭ್ರಮೆಗೊಳಿಸಿತು. 2013 ಫೆಬ್ರವರಿ 15ರಂದು ರಷ್ಯಾದ ಚೆಲ್ಯಾಬಿನ್ಸ್ ಪ್ರಾಂತ್ಯದಲ್ಲಿ 10,000 ಟನ್ ಗಾತ್ರದ ಉಲ್ಕಾಪಾತವು ಆಕಾಶದಿಂದ ಕೆಳಗೆ ಬಿತ್ತು. ಮಾರ್ಚ್ ತಿಂಗಳಿನಲ್ಲಿ ಐಗುಪ್ತ ದೇಶದ ಸುಮಾರು 2,000 ಏಕರ್ ನೆಲದ ಮೇಲೆ 30 ಮಿಲಿಯನ್ ಮಿಡತೆಗಳು ಐಗುಪ್ತರನ್ನು ಭಯಪಡುವಂತೆ ಮಾಡಿದವು. ಇತ್ತೀಚೆಗೆ ವಿಶ್ವದ ಎಲ್ಲೆಡೆ ವಿಚಿತ್ರವಾದ ಶಬ್ದವು ಆಕಾಶದಲ್ಲಿ ಕೇಳಿಸಿತು. ಆಶ್ಚರ್ಯಕರ ವಿಷಯವೇನೆಂದರೆ ಆ ಶಬ್ದವು ತುತ್ತೂರಿಯ ಶಬ್ದದ ಹಾಗೆ ಇತ್ತು. Is that coming from the clouds? I don't know, it's somewhere up there.
I have no idea. Like, it's coming straight out of the sky. What is that? Hear that? Did you feel that? Siren? Did you feel that? I can feel it. Yeah. It's like earlier. I don't know. But it sounds like it's like, I don't know. I can actually feel it vibrating. Really? It's like this hum. Yeah. You guys hear that too? What's going on? ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಹಾದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಆದರೆ ಇವು ಸಂಭವಿಸುವುದಕ್ಕೆ ಆರಂಭವಾದಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನೀವಾಗಿ ತಿಳಿದುಕೊಳ್ಳುತ್ತೀರಲ್ಲ, ಹಾಗೆಯೇ ನೀವು ಸಹ ಇವುಗಳು ಆಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವಿದೆಯೆಂದು ತಿಳಿದುಕೊಳ್ಳಿರಿ. ಇದಲ್ಲದೆ ಆ ದಿನದ ವಿಷಯವೂ ಆ ಗಳಿಗೆಯ ವಿಷಯವೂ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದ. ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡುಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ. ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಲ್ಲುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೋಡಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನೂ ನಾಶ ಮಾಡಿದವು. ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು.